ಎಲ್ಲರಿಗೂ ಸ್ವಾಗತ. ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ಮಾರ್ನಿಂಗ್ ರೂಟೀನ್ ಮಾಡ್ತಿದ್ದೀನಿ. ಮನೆ ಕ್ಲೀನಿಂಗ್ ಇದೆ, ತುಂಬ ಗಲೀಜಾಗಿ ಹೋಗಿದೆ. 10 ದಿನ ಅಲ್ಲಿ 10 ದಿನ ಇಲ್ಲಿ ಹಂಗೆ ಕಾಲ ಕಳೀತಾ ಇದ್ದೀನಿ. ಏನು ಮಾಡೋದು? ನಮ್ಮ ಮನೆ ಬರ ಅಪ್ಪಂದೇ ಯೋಚನೆ ನನಗೆ. ಅದರಿಂದ ನೋಡಿ ಮನೆ ಫುಲ್ಲು ಗಲೀಜಾಗಿ ಹೋಗಿದೆ. ಎಲ್ಲ ಫುಲ್ಲು ಗಲೀಜು ಎಲ್ಲ ಆಗೋಗೈತೆ. ಏನು ಮಾಡಲಿ, ನನಗೂ ಸಾಕಾಗೋಗಿದೆ ಕ್ಲೀನ್ ಮಾಡಿ ಮಾಡಿ ಮಾಡಿ. ಡೈಲಿ ಒಂದೊಂದೇ ಮಾಡ್ಕೊತಾ ಇದ್ದೀನಿ. ತುಂಬ ಕಷ್ಟ. ಯಾಕಂದ್ರೆ ದೊಡ್ಡದೆಲ್ಲ ಅಲ್ಲಿಂದ ಇಲ್ಲಿವರೆಗೂ ಗುಡಿಸ್ಬೇಕನ್ನೋ 2 ಅವರ್ ಬೇಕು. ಬೆಳಿಗ್ಗೆ 7 ಗಂಟೆ ಆಗೋಗಿತ್ತು. ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಫುಲ್ಲು ಧೂಳು ಆಗೋಗಿತ್ತು 15 ದಿನಕ್ಕಲ್ಲ. ಏನು ಮಾಡೋದು? 2 ತಿಂಗಳಿಂದ ಧೂಳೆಲ್ಲ ಒದ್ರೇ ಇಲ್ಲ. ಯಾಕೋ ಮನಸ್ಸೇ ಇರಲಿಲ್ಲ. ನೋಡಿ ಎಷ್ಟು ಗಲೀಜಿದೆ ಅಂದರೆ ತುಂಬ ಗಲೀಜಿದೆ. ನನಗೂ ಸಾಕಾಗೋಗಿತ್ತು. ಹಿಂದೆಗಡೆ ಬೇರೆ ತೋಟ ಬೇರೆ ಇದೆಯಾ, ಅದೊಂಚೂರು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು. ಅವೆಲ್ಲ ಕಿತ್ತಾಕಿ ಎಲ್ಲ ಮಾಡೋ ಅಷ್ಟರಲ್ಲಿ ನನಗೆ ಸುಸ್ತಾಗೋಯ್ತು. ನನಗೆ ಹೆಂಗೆ ಅನಿಸ್ತಿದೆ ಅಂದರೆ, ಅಯ್ಯೋ ಯಾಕಪ್ಪ ಇಷ್ಟೊಂದು ಮನೆಯೂ ಸಾಕು, ನನ್ನ ಕ್ಲೀನಿಂಗು ಸಾಕಾಗೋಗುತ್ತೆ. ಡೈಲಿ ನೋಡಿ ಎಷ್ಟು ಧೂಳು ಕಟ್ಕೊಂಬಿಟ್ಟಿತ್ತು ಅಂದರೆ, ಯಾರು ಒಬ್ಬಳೇ ಮಾಡಬೇಕು. ಏನು ಮಾಡೋಕ್ಕಾಗುತ್ತೆ? ಯಾರು ನಮ್ಮ ಮನೆಯವರು ಏನು ಮಾಡಲ್ಲ. ಎಲ್ಲ ನಾನು ಒಬ್ಬಳೇ ಮಾಡ್ಕೊತೀನಿ. ನೋಡಿ ಎಷ್ಟು ಧೂಳಾಗೋಗಿತ್ತು ಅಂದರೆ ಸಾಕಾಗೋಯ್ತು. ಎಲ್ಲ ಹುಳಗಳನ್ನೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಅವೆಲ್ಲ ಒದ್ರಿ ಎಲ್ಲ ಮಾಡೋ ಅಷ್ಟಕ್ಕೆ ಕರೆಕ್ಟಾಗಿ 2 ಅವರ್ ಮೇಲೆ ಆಗೋಯ್ತು. ನೀರು ಬೇರೆ ಇದ್ದರೆ ನೀರೆಲ್ಲ ಹಾಕಿಸ್ಕೊಂಡೆ. ಮತ್ತು ಇವಾಗ ಫುಲ್ಲು ಹಿಂದೆಗಡೆಯಿಂದ ತೊಳ್ಕೊಬಂದು ಮೆಟ್ಲಿಂದ ಫುಲ್ಲು ತೊಳೆದು ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ ನೈಟ್ ಹೊತ್ತಂತೂ ಮಾಡೋಕ್ಕಾಗಲ್ಲ, ತುಂಬ ಕತ್ತಲೆ ಇರುತ್ತೆ ಅಂತ ಬೆಳಗಿನ ಜಾವನೇ ಮಾಡಿಕೊಂಡೆ. ಬೆಳಗ್ಗೆ ಹೊತ್ತು ಮಾಡ್ಕೋಬೇಕು. ನಾನು ಡ್ಯೂಟಿಗೆ ಹೋಗಲ್ಲ, ಇಲ್ಲಿ ಮಾಡಬೇಕು, ಗೊತ್ತೇ ಆಗಲ್ಲ. ಏನು ಮಾಡೋದು? ಜೀವನ ನಡಿಬೇಕು, ಜೀವನ ಸಾಗಿಸ್ಬೇಕು, ಎಲ್ಲ ಮಾಡಬೇಕು. ನನಗೂ ಸುಸ್ತಾಗೋಗಿತ್ತು. ನೋಡಿ ಉಜ್ಜಿ ತೊಳೆಯೋಷ್ಟೊತ್ತಿಗೆ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ, ಬಾಗಿಲೆಲ್ಲ ಇದಾಗೋಗಿತ್ತು, ಗಟ್ಟಿ ಆಗೋಯ್ತು. ಅವನ್ನೆಲ್ಲ ಆಯಿಲ್ ಹಾಕಿ ಇದು ಮಾಡಿ ಎಲ್ಲ ನೋಡಿ ಇನ್ನೂ ಗಲೀಜಿದೆ. ಇನ್ನೂ 2 ಸಲ ಬಾಗಿಲು ತೊಳೆಯಬೇಕು. ಇವತ್ತು ಒಂದು ಸಲಿಗೆ ಮುಗ್ದಿಲ್ಲ, ಇನ್ನೂ ತೊಳಿತಾನೆ ಇರಬೇಕು. ಅಷ್ಟು ಗಲೀಜಿದೆ. ಧೂಳೆಲ್ಲ ಒದ್ರೆ ಎಲ್ಲ ಒಂದು ಕೆಲಸ ಮುಗ್ದೋಯ್ತು. ನಿನ್ನೆ ಎಲ್ಲ ಅಡುಗೆ ಮನೆ ರೂಟೀನ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ